juicy, such a delight, banana. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ತುಂಬಾ ಕೆಲಸ ಇತ್ತು, ಕ್ಲೀನಿಂಗ್ ಕೆಲಸ ಎಲ್ಲ ತುಂಬ ಇತ್ತು. ಆದರೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ನಮ್ಮ ಮನೇಲೆಲ್ಲ ಹೇಳ್ತಾ ಇದ್ದಾಗ ಸರಿ ಮಾಡೋಣ ಅಂತ ನಾನು, ಯಾಕಂದರೆ ಶೀಟು ಹೊಸ ತೊಗೊಂಬಂದಿದ್ರಾ, ಹಾಗಾಗಿ ಅಕ್ಕಿ ರೊಟ್ಟಿನೇ ಚೆನ್ನಾಗಿರುತ್ತೆ, ಸಂಡೇ ಬೇರೆ ಇದೆ, ಆರಾಮಾಗಿ ಮಾಡ್ಬೋದು ಅಂತ ನಾನು ಅಕ್ಕಿ ರೊಟ್ಟಿನೇ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲೂ ಅಕ್ಕಿ ರೊಟ್ಟಿ ಮಾಡ್ತೀರಾ? ಯಾವ ಥರ ಮಾಡ್ತೀರಾ? ನಮ್ಮ ಫ್ರೆಂಡ್ ಮನೇಲೆಲ್ಲ ಉಬ್ಬು ರೊಟ್ಟಿ ಅಂತ ಮಾಡ್ತಾರೆ ಅಕ್ಕಿ ರೊಟ್ಟಿಯನ್ನು. ನಂಗೆ ಅಷ್ಟು ನೀಟಾಗಿ ಬರೋಲ್ಲ ಅದು, ಬಟ್ ನಾನು ಇದೇ ಥರನೇ ಮಾಡೋದು ಅಕ್ಕಿ ರೊಟ್ಟಿನ. ಇದಕ್ಕೇನಿಲ್ಲ, ಕರಿಬೇವು, ಕೊತ್ತಂಬರಿ ಅಥವಾ ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಿ ಈ ಥರ ತಡ್ತೀನಿ ಅಷ್ಟೇ. ಬೇಗನೂ ಆಗುತ್ತೆ, ಹಾಗಾಗಿ ನಾನು ಇದನ್ನೇ ಮಾಡಿದೆ. ಇದಕ್ಕೆ ಜೇನುತುಪ್ಪ ಹಾಗೆ ಚಟ್ನಿ ಯಾವುದಾದ್ರೂ ಕಾಂಬಿನೇಷನಲ್ಲಿ ತಿನ್ಬೋದು. ನನ್ನ ಮಗನಿಗೆ ಜೇನುತುಪ್ಪ ಕಾಂಬಿನೇಷನ್ ತುಂಬಾ ಇಷ್ಟ. ಹಾಗೆ ನಮ್ಮ ಮನೇಲಿ ಇನ್ನೊಬ್ಬರು ಗೆಸ್ಟ್ ಬಂದಿದ್ದರು, ಅವರಿಗೂ ತುಂಬ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾನು ಇವತ್ತು ಇದನ್ನೇ ಮಾಡಿದೆ, ಅಕ್ಕಿ ರೊಟ್ಟಿನೇ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ಸ್ಮೂತಾಗಿ ಬಂತು. ಹಾಗಾಗ್ಬಿಟ್ಟು ಇದೇ ಪರ್ಫೆಕ್ಟಾಗಿ ಬಂದಿರೋಕ್ಕೆ ತುಂಬ ಈಸಿನೂ ಆಯಿತು, ನನಗೆ ಬೇಗನೂ ಆಯಿತು ಅಕ್ಕಿ ರೊಟ್ಟಿನ ಮಾಡಲಿಕ್ಕೆ. ಸ್ಟಾರ್ಟಿಂಗ್ ನನಗೆ ತುಂಬ ಕಷ್ಟ ಆಗ್ಬಿಡುತ್ತೇನೋ ಅಂತ ಭಯ ಆಗಿಬಿಟ್ಟಿತ್ತು, ಬಟ್ ಓಕೆ, ಟೈಮೆಲ್ಲ ಕವರೇಜ್ ಆಯಿತು, ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಮತ್ತು ಬೇರೆ ಏನು ಮಾಡಿದೆ ಅಂತಂದರೆ, ಕ್ಲೀನಿಂಗಿದ್ದು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ, ಸಂಡೇ ಅಲ್ವಾ ಅಂತ. ಬಟ್ ಮನಸ್ಸೇ ಇರಲಿಲ್ಲ ಹೋಗೋಕ್ಕೆ. ಎಲ್ಲಿ ಹೋಗೋದು, ಬೇಜಾರು ಅಂತ ಮನೆಯಲ್ಲೇ ಅದೇ ಕ್ಲೀನ್ ಮಾಡ್ತಾ ಕೂತ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನ ಅಡುಗೆಗೆ ಅಂತ ಬೆಳಗ್ಗೆನೇ ಬೇಗ ರೆಡಿ ಮಾಡ್ಕೊಂಬಿಟ್ಟೆ, ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ವಿದ್ಯಾಪೀಠಕ್ಕೆ ಹೋಗೋದಿತ್ತು. ಹಾಗಾಗಿ ಅವ್ರದ್ದೇನೋ ಕೆಲಸ ಇತ್ತು ವಿದ್ಯಾಪೀಠದಲ್ಲಿ, ಹಾಗಾಗಿ ಅವರು ಹೊರಗಡೆ ಹೋಗಬೇಕಾಗಿತ್ತಲ್ಲ. ನಾನು ಅದಕ್ಕೆ ಬೆಳಗ್ಗೆನೇ ಮಾಡಿಟ್ಬಿಡೋಣ ಸಾಂಬಾರು ಅಂತೇಳ್ಬಿಟ್ಟು ನಾನು ಮಾಡಿದೆ. ಅವರೆಕಾಳು ಮತ್ತು ಆಲೂಗಡ್ಡೆ ಈರುಳ್ಳಿ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ. ಹಾಗೆಯೇ ಇದು ಬೀಟ್ರೂಟ್ ಇತ್ತು, ಬೀಟ್ರೂಟ್ ಹಲ್ವಾ ಮಾಡೋಣ, ಗೆಸ್ಟ್ ಕೂಡ ಬಂದಿದ್ರಲ್ಲ, ಹಾಗಾಗಿ ಒಂದು ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಬೀಟ್ರೂಟ್ ಹಲ್ವಾ ಮಾಡಿದೆ. ತುಂಬಾ ಚೆನ್ನಾಗಾಗಿದೆ, ಎಲ್ಲದೂ ಚೆನ್ನಾಗಿತ್ತು. ನೆಲ್ಲಿಕಾಯಿ ತಂಬಳಿ ಮಾಡಿದ್ದಲ್ಲಿ, ನೆಲ್ಲಿಕಾಯ್ದು ತಂಬಳಿ, ಹಾಗೆಯೇ ಅವರೆಕಾಳು ಹುಳಿ ಮತ್ತು ಬೀಟ್ರೂಟು ಸ್ವೀಟು ಮಾಡಿದೆ. ಇಷ್ಟಿತ್ತು ಮಧ್ಯಾಹ್ನದ ರೆಸಿಪಿ. ಹಾಗೆ ಅಂದ್ಕೊಂಡಿದ್ದೆ, ಯಾಕಂದರೆ ತುಂಬ ಜನ ಬಂದಿದ್ರಲ್ಲ, ಅಷ್ಟು ಜನಕ್ಕೂ ಆಗಬೇಕಲ್ಲ ಊಟ. ಹಾಗಾಗ್ಬಿಟ್ಟು ನಾನು ಸಿಂಪಲ್ಲಾಗಿ ನನ್ನ ಕೈಯಲ್ಲಿ ಏನು ಗೊತ್ತಾ, ಜಾಸ್ತಿ ಮಾಡಲಿಕ್ಕೆಲ್ಲ ಆಗೋದೇ ಇಲ್ಲ, ಚೂರೇ ತುಂಬ ಮಾಡ್ತೀನಿ. ಬಟ್ ತೀರ ತುಂಬ ಜಾಸ್ತಿ ಮಾಡೋ ಅಂದರೆ ಅಷ್ಟು ಟೇಸ್ಟು ಆಗೋಲ್ಲ, ನನಗೆ ಬರೋದು ಇಲ್ಲ. ಸ್ವಲ್ಪ ಮಾಡೋದು ನಾನು, ಅದೇ ಪ್ರಾಬ್ಲಮ್ ನಂದು. ತುಂಬ ಜನ ಬಂದಾಗ ನನ್ನ ಕೈಯಲ್ಲಿ ಅಷ್ಟು ಜನಕ್ಕೆ ಅಳತೆನೂ ಗೊತ್ತಾಗಲ್ಲ, ಅದು ಸರಿನೂ ಹೋಗಲ್ಲ. ಸ್ವಲ್ಪ ಮಾಡು ಅಂದರೆ ಬೇಗ ಮಾಡಿಬಿಡ್ತೀನಿ ನಾನು, ಆ ಥರ ನನ್ನ ಹ್ಯಾಬಿಟ್ ಇರೋದು. ನಾನು ಕಲಿತಾ ಇದ್ದೀನಿ ಇವಾಗ ತುಂಬ ಜನಕ್ಕೆ ಮಾಡಲಿಕ್ಕೆ, ಬಟ್ ಪ್ರಾಕ್ಟೀಸ್ ಬೇಕು, ಸುಮ್ಮನೆ ಬರಲ್ಲ ಅದಕ್ಕೆಲ್ಲ. ಹೀಗಿತ್ತು ನನ್ನ ದಿನ. ಬಟ್ ನಾನು ಎಲ್ಲೂ ಹೋಗಲಿಲ್ಲ, ತುಂಬ ಅಂದ್ಕೊಂಡೆ ಹೋಗಬೇಕು ಅಂತ, ಆದರೆ ಇವ್ರದ್ದು ವಿದ್ಯಾಪೀಠ ಕೆಲಸ ಎಲ್ಲ ಇತ್ತಲ್ಲ ನಮ್ಮ ಮನೆಯಲ್ಲಿ, ಹಾಗೆ ಗೆಸ್ಟ್ ಕೂಡ ಬಂದಿದ್ದರು. ಸೊ ಹಾಗಾಗಿ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಸುಮ್ಮನೆ ಮನೆಯಲ್ಲೇ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಸಂಡೇ ಕ್ಲೀನಿಂಗ್ ಅಂತೂ ತುಂಬ ಆಯಿತು ಬಿಡಿ, ಮನೆಯಲ್ಲಿ ಸಂಡೇ ಇದ್ದರೆ ಕ್ಲೀನಿಂಗಲ್ಲೇ, ಅದರಲ್ಲೂ ಬಟ್ಟೆ ಮಡ್ಚೋದಿರುತ್ತಲ್ಲ, ಸಿಕ್ಕಾಪಟ್ಟೆ ತಲೆನೋವು ಕೆಲಸ. ಹಾಗಾಗಿ ಅದೇ ಕೆಲಸನೇ ಮಾಡಿಕೊಂಡೆ. ನೋಡಿ, ಒಂದು ಟ್ರೆಂಡಿಂಗಾಗಿರುವಂಥ ಬಿಸ್ನೆಸ್ ಐಡಿಯಾ ಇದು, ವರ್ಕ್ ಫ್ರಮ್ ಹೋಮು ಅಥವಾ ಬಿಸ್ನೆಸ್ ಐಡಿಯಾ ಅಂತ ಹೇಳ್ಬೋದು. ಅದು ಬಂದಿದೆ ಈಗ, ಟ್ರೆಂಡಿಂಗಲ್ಲಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಸಿಟಿ ಕಡೆ ಇದು ತುಂಬಾ ಟ್ರೆಂಡಿಂಗಲ್ಲಿದೆ, ಬಟ್ ಹಳ್ಳಿ ಕಡೆಗೇನೋ ನಂಗೆ ಅಷ್ಟು ಐಡಿಯಾ ಇಲ್ಲ. ಏನು ಅಂತಂದರೆ, ಮೂವಿ ಸ್ಕ್ರೀನ್ ಪ್ಲೇ ಅಂತ ಒಂದು ಈವೆಂಟ್ ಮಾಡ್ತಾರೆ, ಮಂತ್ಲಿ ಒಂದು ಈವೆಂಟ್ ಮಾಡ್ತಾರೆ. ಹಾಗಾದರೆ ಏನು, ಎಲ್ರಿಗೂ ಇವಾಗ ತುಂಬ ಇಷ್ಟ ಆಗುವಂಥ ಒಂದು ಟಾಪಿಕ್ ಅಂದರೆ ಸಿನಿಮಾ, ಮೂವಿ. ಎಲ್ಲ ಟ್ರೆಂಡಿಂಗಲ್ಲೂ ಎಲ್ಲ ಟೈಮ್ನಲ್ಲೂ ಇರೋಂಥ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕು ಮೂವಿ ಆಗಿದೆ. ಹಾಗಾಗ್ಬಿಟ್ಟು ಆ ಬೇಸಿಸ್ ಮೇಲೆ ಒಂದು ಬಿಸ್ನೆಸ್ನ ಓಪನ್ ಮಾಡ್ಕೊಂಡಿದ್ದಾರೆ ಸಿಟಿ ಕಡೆಗೆ. ಏನು ಅಂತಂದರೆ, ಮೂವಿ ಸ್ಕ್ರೀನ್ ಪ್ಲೇ ಅಂತ. ಇದು ಯಾವ ಥರ ಇರುತ್ತೆ ಅಂದರೆ, ಪ್ರೈವೇಟಾಗೂ ಇರ್ಬೋದು, ಪಬ್ಲಿಕ್ಕಾಗೂ ಇರ್ಬೋದು,
ಇರುತ್ತೆ. ಇದು ಏನು ಮಾಡ್ತಾರೆ ಅಂತಂದರೆ ಸಿನಿಮಾ ನೋಡ್ತಾರೆ. ಸಿನಿಮಾ ಅಂದರೆ ಪ್ರೈವೇಟಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಿರೋ ಸಿನಿಮಾನ ನೋಡ್ತಾರಲ್ವ ಮನೇಲಿ, ಅದೇ ಥರನೇ ಪಬ್ಲಿಕ್ ಈವೆಂಟ್ ಥರ ಮಾಡ್ತಾರೆ. ಔಟ್‌ಡೋರಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಹಾಕ್ಕೊಂಡು ಅಲ್ಲಿ ತಿನ್ನಲಿಕ್ಕೆ, ಕುಡಿಲಿಕ್ಕೆ ಎಲ್ಲ ಕೊಡ್ತಾರೆ. ಹಾಗೆಯೇ ಆ ಸಿನಿಮಾ ಯಾರ್ದು ಗ್ರೂಪಲ್ಲಿ ಡಿಸ್ಕಷನ್ ಮಾಡಿಬಿಟ್ಟು ಇವತ್ತು ಈ ಸಿನಿಮಾ ಬಗ್ಗೆ ನಾವು ಸ್ಕ್ರೀನ್ ಪ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಆ ಒಂದು ಸಿನಿಮಾನ ಡಿಸ್ಕಷನ್ ಮಾಡಿಬಿಟ್ಟು ಹಾಕ್ತಾರೆ. ದೊಡ್ಡ ಸ್ಕ್ರೀನ್ ಮೇಲೆ ಅದನ್ನು ಪ್ಲೇ ಮಾಡ್ತಾರೆ. ಅದಕ್ಕೆ ನೋಡಲಿಕ್ಕೆ ಅಂತ ತುಂಬ ಜನ ಬರ್ತಾರೆ. ಅದಕ್ಕೆ ಫೆಸಿಲಿಟಿಯಾಗಿ ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರುವಂತಹ ಚೇರು ಅಥವಾ ಬೀನ್ ಬ್ಯಾಗು ಔಟ್‌ಡೋರಲ್ಲಿ ಏನು ಅವೈಲಬಿಲಿಟಿ ಇದೆಯೋ ಆ ಥರ ಸಿಟ್ಟಿಂಗ್ ಇರುತ್ತೆ. ಆಮೇಲೆ ಫ್ರೀಯಾಗಿ ಸ್ಪೇಸ್ ಇರುತ್ತೆ ಅವರಿಗೆ ನೋಡಲಿಕ್ಕೆ. ಆ ನಂತರ ಏನಿರುತ್ತೆ ಫೀಡ್ಬ್ಯಾಕ್ ಇರುತ್ತೆ. ಫೀಡ್ಬ್ಯಾಕ್ ಅಂದರೆ ಗೊತ್ತಿರುತ್ತೆ ತಾನೇ, ಆ ಮೂವಿ ಬಗ್ಗೆ ನಿಮಗೇನು ಇಷ್ಟ ಆಗಿದೆ, ಯಾಕೆ ಇಷ್ಟ ಆಯಿತು, ಇದರಲ್ಲಿ ಏನು ಇಂಪ್ರೂವೈಸ್ ಮಾಡ್ಬೋದಾಗಿತ್ತು, ಏನು ಕ್ರಿಟಿಸೈಸ್ ಮಾಡಲಿಕ್ಕೆ, ಎಲ್ಲದಕ್ಕೂ ಓಪನ್ ಸ್ಟೇಜ್ ಸಿಕ್ಕತ್ತೆ. ಆ ಮೂವಿ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಒಳ್ಳೆ ಅವಕಾಶ ಸಿಗುತ್ತೆ. ಜನ ಇರ್ತಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ. ಈ ಥರ ಈ ರಿವ್ಯೂಸನ್ನು ಕೊಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತಂದರೆ ಈ ಮೂವಿ ಸ್ಕ್ರೀನ್ ಪ್ಲೇ. ಇದು ಸಿಟಿ ಕಡೆಗೆ ತುಂಬಾ ಟ್ರೆಂಡಿಂಗಲ್ಲಿದೆ. ಇದು ಯಾವ ಥರ ಮಾಡಬೇಕು ಅಂತಂದರೆ ಫಸ್ಟು ಪಬ್ಲಿಕ್ ನೀವು ಮೂವಿ ಸ್ಕ್ರೀನ್ ಪ್ಲೇ ಮಾಡ್ತೀರಿ ಅಂದರೆ ಒಂದು ಗ್ರೂಪ್ ಮಾಡ್ಕೋಬೇಕು. ಆ ಗ್ರೂಪ್ ಜನ ಯಾವ ಥರ ಇಂಟ್ರೆಸ್ಟ್ ಮೂವಿ ನೋಡಲಿಕ್ಕೆ ಯಾವ ಥರ ಇಷ್ಟಪಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಆ ಥರ ಮೂವಿನ ನೀವು ಸ್ಕ್ರೀನ್ ಮೇಲೆ ಒಂದು ಈವೆಂಟ್ ಮಾಡಿಬಿಟ್ಟು ಹಾಕಬೇಕು. ಅವರಿಗೆ ಅಂದರೆ ಅಕೊಮಡೇಷನ್ ಆಗಲಿ ಅಥವಾ ಊಟ ತಿಂಡಿ ಇದೆಲ್ಲ ನೀವೇ ನೋಡ್ಕೊಳ್ಬೇಕಾಗುತ್ತೆ. ಪಾಪ್ಕಾರ್ನು ಅವು ಇವು ಎಲ್ಲ ಅದಕ್ಕೆ ಟಿಕೆಟ್ ಇರುತ್ತೆ. ಇಲ್ಲಿ ಸಿಟಿ ಕಡೆಗೆ ಏನಂದರೆ ಒಂದು 200 ರುಪೀಸ್ ತನಕನೂ, 200 ಅಲ್ಲ, ವಿತಿನ್ 200 200 ರೂಪಾಯಿ ಒಳಗಡೆ ಅದಕ್ಕೆ ಐಟಮ್ಸ್ ಇರುತ್ತೆ, ಟಿಕೆಟ್ ಇರುತ್ತೆ. ತುಂಬ ಜನ ಬರ್ತಾರೆ. ಯಾಕೆಂದರೆ ಅವ್ರ ಫೇವ್ರೆಟ್ ಫಿಲ್ಮ್ ಬಗ್ಗೆ ಮಾತಾಡ್ತಾರೆ ಅಂತಂದಾಗ ಯಾರು ಬರಲ್ಲ, ಬಂದೇ ಬರ್ತಾರೆ. ಹಾಗೆಯೇ ಅದಕ್ಕೆ ಕಾಸ್ಟ್ಯೂಮ್ ಕೂಡ ಇರುತ್ತೆ. ಅವ್ರ ಫೇವ್ರೆಟ್ ಕ್ಯಾರೆಕ್ಟರ್ಸ್ ಯಾರು ಇರ್ತಾರೋ ಅವ್ರದ್ದು ಕಾಸ್ಟ್ಯೂಮ್ ಹಾಕ್ಕೊಂಡು ಅವ್ರ ಡೈಲಾಗ್ಸ್ ಹೇಳೋದು, ಅವ್ರದ್ದು ಮಿಮಿಕ್ರಿ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ತುಂಬಾ ಎಂಜಾಯ್ ಮಾಡ್ತಾರೆ. ಈ ಥರ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಈ ಸಿಟಿ ಕಡೆಗೆ ತುಂಬ ಟ್ರೆಂಡಿಂಗಲ್ಲಿದೆ. ಹೊಸ ಹೊಸ ಮೂವಿ ಬರ್ತಾಯಿದ್ರೆ ನೀವು ಅದನ್ನು OTT ಪ್ಲ್ಯಾಟ್ಫಾರ್ಮಲ್ಲಿ ಸಿಕ್ಕುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಸ್ಕ್ರೀನ್ ಪ್ಲೇನ ಮಾಡ್ಬೋದು. ಹಾಗೆಯೇ ಬೇರೆ ಬೇರೆ ಥರ ಫೆಸಿಲಿಟಿನ ಕೊಟ್ಟರೆ ಜನ ಬಂದೇ ಬರ್ತಾರೆ. ಬೇರೆ ಬೇರೆ ಥರ ಎಂಟರ್ಟೈನಿಂಗಾಗಿ ನೀವು ಮಾಡಿದರೆ ಇನ್ನೂ ಕ್ರಿಯೇಟಿವಿಟಿಯಾಗಿ ಜನ ಬಂದೇ ಬರ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಟ್ರೆಂಡಿಂಗಲ್ಲಿರುವಂಥ ಹೊಸ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಈ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟು ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಬಿಸ್ನೆಸ್ ಐಡಿಯಾ ತೊಗೊಂಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.